ಹಾಯ್, ನಮಸ್ತೆ ಎಲ್ಲರಿಗೂ. ಇದು ಇದು ನನ್ನ ಫಸ್ಟ್ ವ್ಲಾಗ್. ಪ್ಲೀಸ್ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮುಂಬೈಯಿಂದ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು. ಅವರು ಎಕ್ಸಿಬಿಷನ್ಗೆ ಹೋಗೋಣ ಅಂದರು. ಮತ್ತು ನನ್ನ ಮಗನೂ ಕರ್ಕೊಂಡು ಹೋಗಿದ್ದಿಲ್ಲ, ಅದಕ್ಕೋಸ್ಕರ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಇಲ್ಲಿ ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗಳು ನಿಂತ್ಕೊಂಡಿದ್ದಾರೆ. ಎಂಟ್ರೆನ್ಸಲ್ಲೂ ತುಂಬ ಚೆನ್ನಾಗಿ ಮಾಡಿದರು. ಇಂಡಿಯನ್ ಇಸ್ರೋದು ರಾಕೆಟ್ ಥೀಮ್ನ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಎಲ್ಲರೂ ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಿದ್ದ ಹಾಗೆ ನಮಗೆ ಎದುರುಗಡೆ ಕಾಣಿಸಿರೋ ಆನೆಗಳು ಅಂದರೆ ಗೊತ್ತಲ್ವ, ನಮಗೆ ಫಸ್ಟ್ ನೆನಪಾಗೋದೆ ಮೈಸೂರು ಅಂಬಾರಿ. ಗೊತ್ತಿರೋ ಆನೆಗಳೇ ನೆನಪಾಗುತ್ತೆ. ಅದೇ ಥರನೇ ಇಲ್ಲ ಅಂಬಾರಿಗಳನ್ನ ರೆಡಿ ಮಾಡಿದರು. ಆನೆಗಳನ್ನು ಚೆನ್ನಾಗಿ ರೆಡಿ ಮಾಡಿ ಎಲ್ಲ ಇಟ್ಟಿದ್ರು. ಅಂದರೆ ರಿಯಲ್ ಆನೆ ಅಲ್ಲ, ಆನೆಗಳ ಥೀಮಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಆನೆ ಮತ್ತು ಮಾವುತರು, ಅಂಬಾರಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗ ಅಲ್ಲಿ ನಿಂತ್ಕೊಂಡಿದ್ದಾನೆ, ಫೋಟೋ ತೆಗೀರಿ ಅಂತಿದ್ದಾನೆ. ಜೊತೆಗೆ ಅವಳು ನಿಂತಿರೋದು ಗೌರವಿ, ಅಕ್ಕನ ಮೊಮ್ಮಗಳು. ಹಾಗೆ ಬೇರೆ ಎಲ್ಲ ತುಂಬ ಜನನೂ ಬಂದಿದ್ದರು. ಅವರು ಕೂಡ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಳ್ತಾಯಿದ್ರು. ಗೌರವಿ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನನ್ನ ಮಗನ ನೋಡ್ತಾ ಇದ್ದ. ಆಮೇಲೆ ಇಲ್ಲಿದ್ದಾರಲ್ಲ, ಇವರು ನಮ್ಮ ಪತಿರಾಯ ಹರ್ಷ. ಹಾಗೆ ಇಲ್ಲೆಲ್ಲ ಪಿಕ್ಚರ್ಸ್ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಹಾರ್ಸ್ ಎಲ್ಲ ಕಾಣಿಸ್ತಿದೆ. ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ದೊಡ್ಡದಾಗಿರೋ ಪೋಸ್ಟರ್ಸ್ನೆಲ್ಲ 3D ವಾಲ್ಪೇಪರ್ಸ್ ಎಲ್ಲ ಹಚ್ಚಿದ್ದಾರೆ. ಒಳ್ಳೊಳ್ಳೆ ತುಂಬ ಚೆನ್ನಾಗಿರುವಂತಹ 3D ವಾಲ್ಪೇಪರ್ ಎಲ್ಲ ಹಚ್ಚಿದ್ದಾರೆ. ನನ್ನ ಮಗ ಹಠ ಮಾಡ್ತಿದ್ದಾನೆ ಫೋಟೋಸ್ ತೆಗೀರಿ ಅಂತ ಎಲ್ಲ. ಹಾಗೆ ಇಲ್ಲಿ ನೋಡಿ, ಇವ್ರು ಯಾರಂತ ಗೊತ್ತಲ್ವಾ? ಯಾರಿಗೆ ಗೊತ್ತಲ್ಲ ಹೇಳಿ, ನಮ್ಮ ಅಪ್ಪು. ಆಮೇಲೆ ನೆಕ್ಸ್ಟ್ ಇಲ್ಲಿ ಒಳಗಡೆ ಎಂಟರ್ ಆದ್ವಿ. ಇಲ್ಲೇ ಅವತಾರ್ ಥೀಮ್ನ ಮಾಡಿದ್ದಾರೆ. ಅವತಾರ್ ಥೀಮ್ ತುಂಬ ಚೆನ್ನಾಗಿತ್ತು. ಎಲ್ಲ ಅವತಾರ್ ಥೀಮ್ನ ನೋಡಿ ನನ್ನ ಮಗ ಹೆದರ್ಕೊಂಡ. ಎಲ್ಲದನ್ನೂ ಮಾನ್ಸ್ಟರ್ ನಾನು ಭಯ ಆಗ್ತಿದ್ದೆ, ಬೇಡ ಹೋಗೋಣ ಅಂತ ಹಠ ಮಾಡಿದ. ಆಮೇಲೆ ನನ್ನ ಗಂಡ ಅವನನ್ನು ಒಂಚೂರು ಅಲ್ಲ ಏನೂ ಆಗಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ಸುಮ್ಮನಾದ. ಸ್ವಲ್ಪ ತುಂಬ ಒಂಚೂರು ಹಾರರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನೋಡ್ತಿದ್ದೀರಲ್ವಾ? ಮತ್ತು ನಾವೇ ಹೆದರ್ಕೋಬೇಕು ಅಂತ ನನ್ನ ಮಗ ಹೆದರ್ಕೊಳ್ಳಲ್ವಾ ಅಲ್ವಾ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥೀಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ ಎಲ್ಲನೂ. ನೋಡಿ, ಏಲಿಯನ್ಸ್ ಥೀಮ್ನೂ ಮಾಡಿದ್ದಾರೆ. ಇಲ್ಲಿ ಏಲಿಯನ್ಸ್ನ ಹಾಗೆ ಇಲ್ಲಿ ಮುಂದೆ ಮತ್ತೆ ಮಾಡಿದ್ದಾರೆ. ನೋಡ್ರಿ, ಇಲ್ಲಿ ಹೋಗ್ತಿದ್ದಾನಲ್ವಾ ಇವನಂತಮ್ಮ ನಾಗರಾಜ್ ಅಂತ. ಮುಂದೆ ಹೋಗ್ತಿದ್ದಾರಲ್ವಾ, ಅಲ್ಲಿ ಬ್ಯಾಗ್ ಇಟ್ಕೊಂಡಿರೋರು ನಮ್ಮಮ್ಮ, ಅದ್ರ ಮುಂದೆ ಇರೋರು ನಮ್ಮ ಅಕ್ಕ, ಅಂದರೆ ದೊಡ್ಡಪ್ಪನ ಮಗಳು ಅಕ್ಕ. ಅಂದರೆ ಇವ್ರು ಯಾರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ ಯಾರ್ಯಾರು ಅಂತ. ಪ್ಲೀಸ್ ಕಮೆಂಟ್ ಮಾಡಿ, ಓಕೆ? ಹಾಗೆ ನೆಕ್ಸ್ಟು ಅವತಾರ್ ಥೀಮ್ ಆದಮೇಲೆ ನೆಕ್ಸ್ಟು ಇಲ್ಲಿ ಮುಂದ್ಗಡೆ ಮತ್ತೆ ಮಾಡಿದ್ದಾರೆ ಹಿಮಕರಡಿಗಳು ಅಂತಾರಲ್ಲ, ಹಿಮಕರಡಿಗಳು, ಫಾಕ್ಸ್, ಆಮೇಲೆ ಪೆಂಗ್ವಿನು ಎಲ್ಲ ಮಾಡಿದರು. ಪಾಂಡ ಎಲ್ಲ ಚೆನ್ನಾಗಿತ್ತು. ಪಾಂಡ ಎಲ್ಲ ನನ್ನ ಮಗ ಅಲ್ಲಿ ಹೆದರ್ಕೊಂಡ ಸ್ವಲ್ಪ, ಆದರೆ ಇಲ್ಲಿ ಹೆದರ್ಕೊಳ್ಳಿಲ್ಲ, ಒಂಚೂರು ಖುಷಿಪಟ್ಟ. ಪೆಂಗ್ವಿನ್, ಪಾಂಡ ಅಂದರೆ ಅವನಿಗೆಲ್ಲ ತುಂಬ ಇಷ್ಟ. ಚೆನ್ನಾಗಿತ್ತು. ಇದೊಂಥರ ಸ್ನೋ ಬೀಳೋ ಥರ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ನೋಡಿ ಪಾಂಡ. ಯಾರಿಗಿಷ್ಟ ಇಲ್ಲ ಪಾಂಡ? ಯಾರಿಗಿಷ್ಟ ಪಾಂಡ? ಯಾರಿಗೆ ಪಾಂಡ ಇಷ್ಟನೋ ಅವ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪಾಂಡ ಇಷ್ಟ ಅಂತ, ಓಕೆ? ಇಲ್ಲಿ ನೋಡಿರಿ, ತುಂಬ ಚೆನ್ನಾಗಿ ಗೌರವಿ ಅಂತೂ ಫುಲ್ ಹ್ಯಾಪಿ. ಗೌರವಿ ಬಂದಿದ್ದರಿಂದ ನನ್ನ ಮಗನೂ ತುಂಬ ಚೆನ್ನಾಗಿ ಆಟಾಡ್ತಿದ್ದ. ನೋಡಿ, ಗುಹಾನಿಗಂತೂ ಫುಲ್ ಖುಷಿ. ನನ್ನ ಮಗ ಗುಹಾನ್ ಅಂದರೆ ಅವನು ಫುಲ್ ಹ್ಯಾಪಿಯಾಗಿದ್ದ. ಇಲ್ಲೆಲ್ಲ ಒಂಚೂರು ಮನೆಗೆ ಹೋಮ್ ನೀಡ್ಸ್ ಎಲ್ಲ ಇತ್ತು. ಇವರು ನಮ್ಮಮ್ಮ ಲಕ್ಷ್ಮಿ. ಹೋಮ್ ನೀಡ್ಸ್ ಎಲ್ಲ ತೊಗೊಂಡ್ವಿ ಸ್ವಲ್ಪ. ಹಾಗೆ ಅದಾದಮೇಲೆ ಮತ್ತೆ ಈಗ ಗೊತ್ತೇ ಇದಲ್ವ, ಹೆಣ್ಮಕ್ಳಿಗೆ ಮುಖ್ಯವಾಗಿ ಏನೇನು ಬೇಕೆಲ್ಲ ಜಾಸ್ತಿ ನಮ್ಮ ಕಣ್ಣು ಫಸ್ಟ್ ಹೋಗೋದೇ ಇಲ್ಲಲ್ವಾ. ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಕ್ಲಿಪ್ಸ್, ಸ್ಟಿಕರ್ಸ್, ಹ್ಯಾಂಡ್ ಬ್ಯಾಗ್ ಎಲ್ಲ ಏನೇನೋ ತುಂಬ ಇತ್ತು. ಎಲ್ಲ ನೋಡಿದ್ವಿ ಏನೇನು ಬೇಕು. ಅವರು ತೊಗೊಂಡ್ರು, ನಮ್ಮ ಅಕ್ಕನ ಮಗಳು ಎಲ್ಲ ತೊಗೊಂಡ್ರು, ನಾನು ತೊಗೊಂಡೆ, ನಮ್ಮಮ್ಮ ತೊಗೊಂಡ್ರು. ಇಲ್ಲಿ ಮತ್ತು ಹೆಣ್ಮಕ್ಳದ್ದು ಸ್ಕರ್ಟ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಇಲ್ಲಿ ಡ್ರೈ ಫ್ರೂಟ್ಸ್, ಚಾಕ್ಲೇಟ್ಸ್ ಎಲ್ಲ ಇತ್ತು. ಮಕ್ಕಳಿಗೆ ಚಾಕ್ಲೇಟ್ಸ್ ತೊಗೊಂಡ್ವಿ. ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಳ್ಳಿಲ್ಲ, ಯಾಕೆ ನಾನು ಊರಿಂದನೇ ತರಿಸ್ತೀನಿ ಅದಕ್ಕೋಸ್ಕರ. ಮತ್ತು ನೆಕ್ಸ್ಟ್ ಮುಂದೆ ಇಲ್ಲಿ ಮೊಬೈಲ್ ಕವರ್ಸ್, ವೆಸ್ಟರ್ನ್ ಡ್ರೆಸ್ಸಸ್, ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇತ್ತು. ಹ್ಯಾಂಡ್ ಬ್ಯಾಗ್ಸ್ ಚೆನ್ನಾಗಿತ್ತು ಕಲೆಕ್ಷನ್ಸ್. ಅಂದರೆ ಸ್ಲಿಂಗ್ ಬ್ಯಾಗ್ ತುಂಬ ಇತ್ತು. ಹ್ಯಾಂಡ್ ಬ್ಯಾಗ್ ಸೈಡ್ ಬ್ಯಾಗ್ಗಿಂತ
ಸ್ಲಿಂಗ್ ಬ್ಯಾಗ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ನೋಡಿ ಕಾಣಿಸ್ತಿದಾರಾ, ಇಲ್ಲಿ ಮೇಲ್ಗಡೆ ವೈಟ್ ಕಲರ್ ತುಂಬ ಚೆನ್ನಾಗಿದೆ, ಮಿಡ್ಲಲ್ಲಿ ಮಸ್ಟರ್ಡ್ ಕಲರ್ ಎಲ್ಲ. ಆಮೇಲೆ ಇಲ್ಲಿ ಸ್ನ್ಯಾಕ್ಸ್, ಚಿಪ್ಸಸ್, ಟಾಯ್ಸ್ ಎಲ್ಲ ಇತ್ತು. ಮಕ್ಕಳು ತೊಗೊಂಡ್ರು ಟಾಯ್ಸ್ನ, ಕೀ ಬೆಂಚಸಸ್ ಎಲ್ಲ. ನೋಡಿ ಕೀ ಬೆಂಚಸ್ ತುಂಬ ಚೆನ್ನಾಗಿತ್ತು, ಸ್ಪೆಷಲ್ ಆಗಿರೋ ಕೀ ಬೆಂಚಸ್ ಎಲ್ಲ ಇತ್ತು ಅವ್ರ ಹತ್ರ, ಲೈಟಿಂಗ್ಸಿಂದೆಲ್ಲ. ಟಾಯ್ಸ್ ಅಂತೂ ಚೆನ್ನಾಗಿತ್ತು. ಆಮೇಲೆ ಬುಕ್ಸು ಅಂದರೆ ಮ್ಯಾಜಿಕ್ ಬುಕ್ಸ್, ಪೆನ್ಸಿಲ್ಸ್, ಪೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಇದು ಆರ್ಟ್ ಇದು ಮಾಡ್ತಾರಲ್ಲ, ಪರ್ಸನಲೈಸ್ಡ್ ಗಿಫ್ಟ್ಸ್. ಮತ್ತು ರಾಜಸ್ಥಾನಿ ಪಿಕಲ್ಸ್ ಕೂಡ ಇತ್ತು. ಉಪ್ಪಿನಕಾಯಿ ಅಂದರೆ ಮಾವಿನಕಾಯಿದು ಎಲ್ಲ ಇತ್ತು. ಇದು ಉಪ್ಪಿನಕಾಯಿ ಹಾಕೋಕ್ಕೆ ತೊಗೋಬೋದು. ಗೋಬಿ ಮಸಾಲ ರೆಡಿ ಪೌಡ್ರ್ ಇರುತ್ತಲ್ವ ಅದು ಇತ್ತು. ಆಮೇಲೆ ಇಲ್ಲಿ ಮಾಸ್ಕ್ಗಳು, ಟಾಯ್ಸ್ಗಳು, ಮೊಬೈಲ್ ಕವರ್ಸಿಂದು, ರಾಗಿ ಸಂಡಿಗೆ ಎಲ್ಲ ಇತ್ತು. ನಾನು ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮ ಅಕ್ಕ ಗೀತಕ್ಕ ಗೊತ್ತಲ್ವ, ಗೀತಕ್ಕ ಸಂಡಿಗೆ ಮಾಡಿದಾರಲ್ಲ, ಕೊಟ್ಟು ಕಳಿಸಿದ್ರು. ಆಮೇಲೆ ಇಲ್ಲಿ ಗೇಮ್ಸ್ ಎಲ್ಲ ಇತ್ತು. ಆಟ ಆಡಲಿಲ್ಲ, ನಮ್ಮ ಮನೆಯವರು ಒಂದು ಆಟ ಆಡಿದರು ಅಷ್ಟೇ. ಇಲ್ಲಿ ಸ್ನ್ಯಾಕ್ಸ್ ತೊಗೊಂಡ್ವಿ. ಆಮೇಲೆ ಇಲ್ಲಿ ಗೇಮ್ಸ್ ಆಡೋಕ್ಕೆ ಹೋದ್ವಿ ಎಲ್ಲರೂ ಒಳಗಡೆ. ನೋಡಿ ಗೇಮ್ಸ್ ಎಲ್ಲರೂ ಹೋಗಿರ್ತೀರಾ. ನನ್ನ ಮಗನಿಗೆ ಟಂಫಲ್ ಅಂದರೆ ತುಂಬ ಇಷ್ಟ. ಗೌರವ್ ಮತ್ತು ನನ್ನ ಮಗ ಇಬ್ಬರು ಆಟ ಆಡಿದರು. ನನ್ನ ಮಗ ಮೊದಲು ಎಲ್ಲ ಗೇಮ್ಸ್ನೂ ಕೂಡ ಹೆದ್ರದಂಗೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದೆ. ಯಾಕೋ ಈ ಸರಿ ಆಡೋದಕ್ಕೆ ಒಂಚೂರು ಹೆದರ್ಕೊತಾ ಇದ್ದ. ಗೌರವಿ ತುಂಬ ಚೆನ್ನಾಗಿ ಆಟ ಆಡಿದ್ಲು. ಬ್ರೇವ್ ಗರ್ಲ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ಲು. ಎಲ್ಲದಕ್ಕೂ ಯಾವುದಕ್ಕೂ ಹೆದರ್ಕೊತಿದ್ದಿಲ್ಲ ಆಟ ಆಡೋದಕ್ಕೆ, ಎಲ್ಲದಕ್ಕೂ ಮುಂದೆ ಬರ್ತಿದ್ಲು. ಇದು ಜಾಯಿಂಟ್ ವಿಲ್ನೂ ಆಟ ಆಡಿದ್ಲು, ಕೊಲಂಬಸ್ ನಮ್ಮ ಜೊತೆ ಎಲ್ಲ ಆಟ ಆಡಿದ್ಲು. ತುಂಬ ಚೆನ್ನಾಗಿ ಆಟ ಆಡಿದ್ಲು ಗೌರವಿ. ಈ ಸರಿ ಮತ್ತು ತುಂಬ ಏನು ಗೇಮ್ಸ್ ಹಾಕಿದ್ದಿಲ್ಲ. ಕಂಪೇರ್ ಮಾಡಿದರೆ ಪ್ರತಿ ಇಯರ್ ಹಾಕ್ತಾರಲ್ಲ, ಪ್ರತಿ ಲಾಸ್ಟ್ ಟೈಮೆಲ್ಲ ಹಾಕಿದಾಗ ಫೆಸ್ಟಲ್ಲೆಲ್ಲ ತುಂಬ ಹಾಕೋರು. ಈ ಸರಿ ಕಡಿಮೆನೇ, ಅದು ಚೆನ್ನಾಗಿತ್ತು. ಓಕೆ, ಇಲ್ಲಿ ಗೌರವಿ ಬೋಟಿಂಗ್ ಆಡಿದ್ಲು, ಎಲ್ಲ ಚೆನ್ನಾಗಿ ಆಟ ಆಡ್ತಿದ್ಲು. ಅವಳಿಗೆ ಇಷ್ಟ ಆಯಿತು, ಅವಳು ತುಂಬ ಹ್ಯಾಪಿ ಆದಳು ಆಟ ಆಡಿಸಿ ಗೇಮ್ಸ್ನೆಲ್ಲ. ನನ್ನ ಮಗ ನೋಡಿ ಎಂಜಾಯ್ ಮಾಡ್ತಿದ್ದ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆದರೆ ಎಲ್ಲರೂ ನೋಡಿ ಅವಳು ಫುಲ್ ಹ್ಯಾಪಿ. ಇವರು ನಮ್ಮ ಅಕ್ಕ, ದೊಡ್ಡಪ್ಪನ ಮಗಳು, ಅವಳು ಅವ್ರ ಮೊಮ್ಮಗಳು ಮಮತಾ ಅಂತ ನಮ್ಮ ಅಕ್ಕ, ಅವ್ರ ಮೊಮ್ಮಗಳು ಗೌರವಿ. ಇನ್ನೊಬ್ಬರು ಗ್ರೀನ್ ಡ್ರೆಸ್ಸರ್ ಇದ್ರಲ್ವ ಆವಾಗಲೇ, ಅವರು ವೀಣಾ ಅಂತ. ಇದು ನಾನು ಲಾವಿ. ಜಾಯಿಂಟ್ ವೀಲ್ ಆಟ ಆಡಿದ್ವಿ. ನಾನು, ನಮ್ಮ ಅಕ್ಕ, ಅಕ್ಕನ ಮೊಮ್ಮಗಳು ಆಟ ಆಡಿದ್ವಿ. ಮೇಲ್ಗಡೆಯಿಂದ ಫುಲ್ ವಿಡಿಯೋ ಮಾಡಿದೆ, ಎಲ್ಲ ಕಾಣಿಸುತ್ತಿತ್ತು. ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ. ನನಗೆ ತುಂಬ ಇಷ್ಟ ಗೇಮ್ಸ್ ಆಟ ಆಡೋದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಚೆನ್ನೈ ಮಾಲ್ ನ್ಯೂಲಿ ಆಗಿದೆ ನಮ್ಮ ದಾವಣಗೆರೆಯಲ್ಲಿ, ಅದು ಕೂಡ ಕಾಣಿಸ್ತಿದೆ. ಫುಲ್ ದಾವಣಗೆರೆ ಸಿಟಿನೇ ಕಾಣಿಸ್ತಿದೆ ಅಲ್ವಾ. ಚೆನ್ನಾಗಿರುತ್ತೆ ಮತ್ತು ಖುಷಿ ಆಗುತ್ತೆ. ನಮ್ಮ ಸಿಟಿನ ಫುಲ್ ಹೈಯಲ್ಲಿ ಮೇಲೆ ನಿಂತ್ಕೊಂಡು ನೋಡ್ಬೇಕು ಅನ್ನೋ ಆಸೆ ಇರುತ್ತಲ್ಲ, ತುಂಬ ಚೆನ್ನಾಗಿ ಖುಷಿ ಅನಿಸುತ್ತೆ. ಅದ್ರ ಒಂದು ಲೆವೆಲಲ್ಲಿ ಕುಂತ್ಕೊಂಡು ನೋಡ್ದಂಗೆ ಅನಿಸುತ್ತೆ ಇವ್ರನ್ನ. ತುಂಬ ಖುಷಿಯಾಗುತ್ತೆ. ಲೈಟಿಂಗ್ಸ್ ಎಲ್ಲ ಸಣ್ಣದಂಗೆ ಲೈಟಿಂಗ್, ಚಿಕ್ಕಿ ಮಿಂಚು. ಹಾಗೆ ಕೊಲಂಬಸ್ನೂ ಆಟ ಆಡಿದ್ವಿ, ಎಲ್ಲ ಎಂಜಾಯ್ ಮಾಡಿದ್ವಿ. ಆಟ ಆಡ್ಕೊಂಡು ಎಲ್ಲರೂ ಹಾಗೆ ಮನೆಗೆ ಹೋದ್ವಿ. ಹಾಗೆ ಯಾರ್ಯಾರು ನನ್ನ ವೀಡಿಯೋ ನೋಡಿದ್ರು ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.